ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನ್ನಪೂರ್ಣ ಮಾತಾಡ್ತಿರೋಂಥದ್ದು. ಇವತ್ತು ಶಿವಮೊಗ್ಗದಲ್ಲಿದ್ದೀವಿ ನಾವು. ಶಿವಮೊಗ್ಗದಲ್ಲಿ ಲಾಸ್ಟ್ ಇಯರ್ ಆಯ್ತು, 1 year ಆಯ್ತಲ್ಲ ಮೇಡಮ್? 1 year ಆಯ್ತಾ? ಆಯ್ತು ಸರ್, 1 year ಆಯ್ತಾ? ಒಂದು 6 ತಿಂಗಳ ಹಿಂದೆ ನಮ್ಮ ನಾಗರತ್ನಮ್ಮ ಮೇಡಮ್, ಪುಷ್ಪಲತಾ ಮೇಡಮ್ ನಮ್ಮ ಈ ಬಯೋಟೋರಮ್ನ ಪ್ರಾಡಕ್ಟನ್ನು ಆ್ಯಕ್ಚುಲಿ ನಮ್ಮ ನವೀನ್ ಸರ್ ಅಂತ ನಮ್ಮ ನಾಗರತ್ನಮ್ಮ ಮೇಡಮ್ ಅವರ ಅಣ್ಣನ ಮಗ, ಆಕ್ಚುಲಿ ಅವರ ಕಡೆಯಿಂದ ಅವರ ರಿಲೇಷನ್ ಮಹೇಶ್ ಸರ್ ಅಂತ, ಅವ್ರಿಗೆ ಮೋಹನ್ ಸರ್ ಅಂತ, ಅವರಿಗೆ ಆಕ್ಚುಲಿ ಕಾಲ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲಿ. ಸರ್ ಇದೇನು ಪ್ರಾಬ್ಲಮ್ ಅದನ್ನ ಕೇಳ್ತಾರೆ. ಓಕೆ ಸರ್, ನೀವು ಬಂದು ನೋಡಿದಾಗ ಏನ್ ಪ್ರಾಬ್ಲಮ್ ಇತ್ತು? ಅದೇನೆ ಈ ತರ ಬ್ಲ್ಯಾಕ್ನೆಸ್ ಎಲ್ಲ ಜಾಸ್ತಿ ಇತ್ತಲ್ವಾ, ಹಂಗಾಗಿ ಅವರಿಗೆ ಪ್ರೊವೈಡ್ ಮಾಡಿದ್ವಿ ಬ್ಲಡ್ ಸರ್ಕ್ಯುಲೇಷನ್ಸ್ ಇದು ಹೇಗಾಗುತ್ತೆ ಏನ್ ಬಗ್ಗೆ ಅಂತ ಅಡ್ವೈಸ್ ಮಾಡಿದ್ವಿ. ಸೊ ಅವರು ಒಪ್ಪಿ ತಗೊಂಡ್ಮೇಲೆ ಅವರಿಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಸೊ ಅದು ಅವರಿಂದಾನೇ ಹೇಳ್ತಾರೆ ಈಗ. ಓಕೆ ಸರ್, ನಿಮ್ದು ಆಕ್ಚುಲಿ ಮೆಡಿಕೇಶನ್ ಅಲ್ವಾ ಸರ್? ನಿಮ್ದು ಮೆಡಿಕಲ್ ರೆಪ್ ಅಲ್ವಾ? ಓಕೆ, ಅವ್ರು ಆಲ್ರೆಡಿ ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಮೆಡಿಕಲ್ ವೈಸ್ ಅಲ್ಲಿ. ಸೊ ನೀವು ಬಂದಾಗ ಜಾಸ್ತಿ ಮೇಜರ್ ಆಗಿದೆ ಸರ್. ನಿಮ್ಮ ಪ್ರಾಬ್ಲಮ್ ನೀವೇ ಹೇಳಿ ಸರ್, ಹೇಗಿತ್ತು? ಯಾಕೆ ಕಾಲು ಸ್ವಲ್ಪ ಬ್ಲಾಕ್ ಆಗಿತ್ತು, ಗ್ಯಾಂಗ್ರಿಂಗ್ ಅಟ್ಯಾಕ್ ಆಗಿತ್ತು. ಗ್ಯಾಂಗ್ರಿಂಗ್ ಅಟ್ಯಾಕ್ ಆಗಿತ್ತು ಅದು ನನಗೆ. ಗ್ಯಾಂಗ್ರಿಂಗ್ ಅಟ್ಯಾಕ್ ಆಗಿತ್ತು ಅದು ಈಗ ಸ್ವಲ್ಪ ಕಮ್ಮಿ ಆಗಿದೆ. 100% ಕ್ಯೂರ್ ಆಗಿಲ್ಲ, ಇನ್ನೂ ಕ್ಯೂರ್ ಆಗಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಒಂಚೂರು ಉಳ್ಕೊಂಡಿದೆ. ಸೊ ಅದು ಕ್ಲಿಯರ್ ಆಗುತ್ತೆ. ಬಟ್ ಅದು ನಾನು ಅದಕ್ಕೆ ಹೆಚ್ಚು ರೆಸ್ಟ್ ಕೊಡದೇ ಇದ್ದಂಗೆ ನನ್ನ ಡ್ಯೂಟಿ ಮಾಡ್ತಿರೋದ್ರಿಂದ ಅದು ಇಲ್ಲಿ ತನಕ ಇದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗಿರೋದು. ಏನು ನನಗೆ ಎಲ್ಲ ಅದು ಕ್ಲಿಯರ್ ಆಗ್ತಾ ಬಂದಿದೆ. ನನಗೆ ಕ್ರಿಯೇಟಿನ್ ಇದು ಕೂಡ ಹೆಚ್ಚು ಕಮ್ಮಿ 1.5 ಮೇಲೆ ಇರೋದು. ಅದೇನು ಯಾವತ್ತೂ ಅದಕ್ಕಿಂತ ಕಮ್ಮಿ ಆಗ್ತಿರಲಿಲ್ಲ. 1.5 ರೇಟಿಂಗ್ ಲೆವೆಲ್. ಸರ್ ಎಷ್ಟು ಇರಬೇಕು ಮೆಡಿಕಲ್ ಪ್ರಕಾರ? 1 ಪಾಯಿಂಟ್ ಇರಬೇಕು. ಬಿಲೋ 1 ಪಾಯಿಂಟ್, 1 ಪಾಯಿಂಟ್ 1 ಪಾಯಿಂಟ್ ಬಿಲೋ ಇರಬೇಕು. 1 ಪಾಯಿಂಟ್ ಗಿಂತ 2, 3 ಓಕೆ, 2, 1 ಸಮಥಿಂಗ್ ಇರಬಹುದು. ನಿನ್ನೆ ಎಲ್ಲ ಮೊನ್ನೆ ಚೆಕ್ ಮಾಡಿಸಿದ್ದೀನಿ, 1.3 ಬಂದಿದೆ. ಅದಕ್ಕೆ ಅದ್ರ ಹಿಂದೆ ಇನ್ನೂ ಕಮ್ಮಿ ಇತ್ತು, 1.2ನೇ ಇದ್ದಿದ್ದು. ಏನೋ ಐತಿ ನಾವು ವಿಚಾರ. ಆಮೇಲೆ ಈ 2 ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಯ್ತು. ಅದು ಹೋಟ್ಲಲ್ಲಿ ಊಟ ಮಾಡೋದೇ ಜಾಸ್ತಿ ಆಯ್ತು. ಹೊರಗೆ ಇರ್ತಿದ್ನಲ್ಲ, ಹಂಗಾಗಿ ಹೋಟ್ಲ್ ಊಟ ಜಾಸ್ತಿ ಆಯ್ತು 1-2 ತಿಂಗಳಿಂದ. ಅದರಿಂದ ಅದ್ರ ಎಫೆಕ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ಮತ್ತೆ ಅದನ್ನ ಕಂಟ್ರೋಲಿಗೆ ತರ್ತೀನಿ, ಬರುತ್ತೆ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನಂತೀರಾ ಸರ್? ನಿಜ ಹೇಳಿ. ಬಟ್ ನಾನು ಆಕ್ಚುಲಿ ತಗೊಂಡಾಗಿಂದ ನನಗೆ ಅದು ವರ್ಕ್ ಆಗಿದೆ. ಅದ ವರ್ತ್ ಅಂತ ಅನಿಸುತ್ತೆ. ವೆರಿ ಗುಡ್ ಸರ್, ಇದು ನಮಗೆ ಬೇಕಾದಂತ ವರ್ತ್ ಅಂತ ಅನಿಸುತ್ತೆ. ಅದರಲ್ಲೇನು ಇದಿಲ್ಲ. ಯಾವ ಕಿಟ್ ತಗೊಂಡಿದ್ರೆ? 16,500 2 ಸೆಟ್ ಫ್ಯಾಮಿಲಿ ಕಿಟ್. ಇನ್ನು ಪ್ರೀಮಿಯಂ ಕೊಟ್ಟಿದೆ, ಫಾಸ್ಟ್ ಆಕ್ಷನ್. ಇನ್ನೊಂದೇನಪ್ಪ ಅಂದ್ರೆ ವಿಶೇಷವಾಗಿ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ವಿಶೇಷವಾಗಿ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಕಂಪ್ಲೀಟ್ ಡಿಸ್ಟ್ರೆಸ್ ಇಂದ ಹೊರಗೆ ಬಂದಿದೆ. ನಮ್ಮ ನವೀನ್ ಸರ್ ಕೇಳ್ತೀನಿ ಈಗ. ಸರ್ ಹೆಂಗಿದೆ ಪ್ರಾಡಕ್ಟ್ ನಿಮ್ಗೆ? ಸೆಲ್ಫ್ ಆಕ್ಚುಲಿ ನಾನು ಯೂಸ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ಸ್ ಕಾಣ್ತಾ ಬಂದ್ಮೇಲೆ ನಾನು ಅವರಿಗೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಏನಿಲ್ಲ, ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಸ್ವಲ್ಪ ಇತ್ತು. ಗ್ಯಾಸ್ಟ್ರಿಕ್ ವಾಟರ್ ಪ್ಯಾಡ್ ಯೂಸ್ ಮಾಡಿದ್ಮೇಲೆ ನೀರು ಕುಡಿತಾ ಗ್ಯಾಸ್ಟ್ರಿಕ್ಸ್ ಇವೆಲ್ಲ ಕಡಿಮೆ ಆಯ್ತು. ಚೆಸ್ಟ್ ಪೇನ್ ಬರೋದು ಆಕ್ಚುಲಿ ಗ್ಯಾಸ್ಟ್ರಿಕ್ ಜಾಸ್ತಿ. ಸೊ ಈಗ ಯಾವುದೇ ರೀತಿ ಫುಡ್ ತಗೊಂಡ್ರು ನೀರು ಚೆನ್ನಾಗಿ ಕುಡಿಯೋದ್ರಿಂದ ಆ ರೀತಿ ಪೇನೇ ಕಾಣ್ತಾ ಇಲ್ಲ. ಅದಾದ ನಂತರ ಬ್ಯಾಕ್ ಪೇನ್ ಇತ್ತು ಕುತ್ಕೊಂಡು ಸಿಸ್ಟಮ್ ಮುಂದೆ ವರ್ಕ್ ಮಾಡಿದಾಗ. ಸೊ ಅದನ್ನು ಪೂರ್ತಿ ಆರಾಮಾಗಿದೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡೋ 6 month ಮೇಲೆ ಆಯ್ತು. ಇಬ್ರು ಅಟ್ ಎ ಟೈಮ್ ಮಾಡಿದ್ರು? ಇಲ್ಲ, ನಾನು ತಗೊಂಡಾಗಿ ನನಗೆ ರಿಸಲ್ಟ್ ಸ್ವಲ್ಪ ಒಂದೆರಡು ತಿಂಗಳಿಗೆ ರಿಸಲ್ಟ್ ಬಂದ್ಮೇಲೆ ನಾನು ಅವರಿಗೆ 4 months ಇಂದ ಯೂಸ್ ಮಾಡ್ತಾರೆ. 4 months ಇಂದ ಯೂಸ್ ಮಾಡ್ತೀವಿ, 3 4 months ಇಂದ. ಸೊ ಅಷ್ಟಕ್ಕೆ ಅವ್ರಿಗೆ ಪರವಾಗಿಲ್ಲ ಅಂತ. ಅವ್ರು ಆ್ಯಕ್ಚುಲಿ ನಮಗಿಂತ ಅವರಿಗೆ ಹೊರಗಡೆ ಎಕ್ಸ್ಪೀರಿಯನ್ಸ್ ಜಾಸ್ತಿ, ಎಲ್ಲ ಥರದಲ್ಲೂ ಅವರಿಗೆ ತಿಳುವಳಿಕೆ ಜಾಸ್ತಿ ಇದೆ. ಸೊ ಅವರಿಂದ ರಿಸಲ್ಟ್ ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೆ. ಅವರು ನನಗೆ ಓಕೆ ಪರವಾಗಿಲ್ಲ ಕಣೋ ಇದು ಆಗ್ತಾ ಇದೆ ಅನ್ನೋದು ಅನ್ಸಿದ್ರೆ ನಾನು ಬೇರೆಯವ್ರಿಗೆ ಹೇಳ್ಬೋದು ಅಂತ.
ಸೊ ಈಗ ಅವ್ರಾಗೆ ಹೇಳಿದ್ದು ಆಕ್ಚುಲಿ ನಿನ್ನೆನೆ ಫೋನ್ ಮಾಡಿದಾಗ ನಾನು ಕೇಳಿದ್ದು. ನಾನು ಆಕ್ಚುಲಿ ತುಂಬ ದಿನ ಆಗಿತ್ತು ಮಾತೇ ಆಡಿರಲಿಲ್ಲ ಅವ್ರ ಹತ್ರ ಹೇಗೆ ಏನು ಅಂತ. ನಿನ್ನೆ ಅವರಾಗೆ ಹೇಳಿದ್ರು ಹಿಂಗೆ ಅಂತ. ಅವಾಗ ನಮಗೆ ಅನಿಸ್ತು ಓಕೆ ಇದು ಬೆಸ್ಟ್ ಬೆಸ್ಟ್ ಚೆನ್ನಾಗಿದೆ. ಓಕೆ ಸರ್, ಜನಗಳಿಗೆ ನಮ್ಮ ಈ ಬಯೋಟರಮ್ ಸಂಸ್ಥೆಯಿಂದ ಈ ಪ್ರಾಡಕ್ಟ್ ಉಪಯೋಗಿಸ್ಲಿಕ್ಕೆ ಸೊ ಒಂದು ಕಾನ್ಫಿಡೆನ್ಸ್ ಕೊಡ್ಬೋದಾ? ಹೌದು, ಹೇಳಿ ಖಂಡಿತ. ಸರ್, ನೀವು ಮೂಲತಃ ಹೇಳಿ ನಿಮ್ಮ ಬ್ಯಾಕ್ಗ್ರೌಂಡ್. ಇಲ್ಲ ಆಕ್ಚುಲಿ ನಾನು ಮೆಡಿಕಲ್ ಫೀಲ್ಡಲ್ಲೇ ಇರೋದು, ರೆಪ್ರೆಸೆಂಟೇಟಿವ್ ವರ್ಕ್ ಮಾಡ್ಕೊಂಡು 15 ಇಯರ್ಸ್ ಆಯಿತು. ಸೊ ಅಲ್ಲಿ ಯಾವ ರೀತಿ ಮೆಡಿಕೇಶನ್ಸ್ ಇರುತ್ತೆ, ಏನು ಅದರಿಂದ ಏನೇನು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದೆಲ್ಲ ತಿಳುವಳಿಕೆ ಇದೆ, ಗೊತ್ತಿದೆ. ಬಟ್ ಅದಿಲ್ದ ಅಂದರೆ ಪೇಷಂಟ್ಸ್ಗಳಿಗೆ ಸೈಡ್ ಎಫೆಕ್ಟ್ಸ್ ಇಲ್ದಂಗೆ ಯಾವ ರೀತಿ ಗುಣಪಡಿಸ್ಬೋದು, ಯಾವ ರೀತಿ ಅವರಿಗೆ ಹೆಲ್ಪ್ ಆಗತ್ತೆ ಅಂಥದ್ದು ಯಾವ್ದಾದ್ರು ಮೆಡಿಕೇಶನ್ಸ್ ಇದೆಯಾ ಅಂತ ನೋಡ್ತಾ ಇದ್ವಿ. ಇದರಿಂದ ಒನ್ ಟೈಮ್ ಆಗಿ ತಗೊಂಡು ಅವ್ರಿಗೆ ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಅದರಿಂದ ತುಂಬಾ ಸಮಸ್ಯೆಗಳಿಂದ ಹೊರಗೆ ಬರ್ತಾ ಇದ್ದಾರೆ ಪೇಷಂಟು ಅನ್ನೋದು ಗೊತ್ತಾದ್ಮೇಲೆ ನಮಿಗೂ ಅದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದು ಯೂಸ್ ಮಾಡಕ್ಕೆ ಹಿಡಿದ್ಮೇಲೆ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ರಿಸಲ್ಟನ್ನು ಪಡ್ಕೊಂಡಿದ್ದೀರಾ. ನಮ್ಮ ಈ ಬಯೋಟರಮ್ಸ್ಗೆ ಇಲ್ಲಿಂದನೇ ಒಂದು ಗ್ರೇಟ್ ಥ್ಯಾಂಕ್ಸ್ನ ಹೇಳ್ತಾ ಈ ಒಂದು ಆಡಿಯೋನ ಎಂಡ್ ಮಾಡ್ತೀನಿ.